ಹಿರಿಯರು ಹಾಗೂ ಮುತ್ಸದ್ದಿ ರಾಜಕಾರಣಿ, ನನ್ನ ಹಿರಿಯ ಗೆಳೆಯರು ಮತ್ತು ಸುಮಾರು 1972ರಿಂದ ಇಲ್ಲಿವರೆಗೆ ನಾವು ಕೂಡಿ ಇರತಕ್ಕಂಥದ್ದು ಮತ್ತು ಎಲ್ಲರೂ ಅನೇಕ ಸಾರಿ ಭೇಟಿಯಾಗ್ತಕ್ಕಂಥದ್ದು ಒಬ್ಬ ಉದಾರ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದರಿಂದ ನನಗೆ ಅತ್ಯಂತ ದುಃಖ ಆಗಿದೆ. ಯಾವಾಗಲೂ ನಾವು ದಾವಣಗೆರೆಗೆ ಹೋದರೆ ಅವ್ರ ಜೊತೆಯಲ್ಲೇ ಕಾಲ ಕಳೀತಿದ್ದೇವೆ ಮತ್ತು ಅವರು ಯಾವಾಗಲೂ ಬೆಂಗಳೂರಿಗೆ ಬಂದರೆ ಅವರು ನಮ್ಮ ಜೊತೆಯಲ್ಲಿ ಇರ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಸಂಬಂಧ ಬೆಳೆಸ್ಕೊಂಡು ಜೊತೆಯಲ್ಲಿ ಇರ್ತಿದ್ದೇವೆ. ನಮಗೆ ಒಂಥರ ನಮ್ಮ ಮನೆ, ನಮ್ಮ ಕುಟುಂಬದ ಸದಸ್ಯ ಇದ್ದಂಗಿದ್ದರು. ಅಂಥ ಒಬ್ಬ ಸದಸ್ಯ, ಕುಟುಂಬದ ಸದಸ್ಯ ಇವತ್ತು ನಾನು ಕಳ್ಕೊಂಡಿದ್ದೇನೆ ಅಂತಕ್ಕಂಥ ವೈಯಕ್ತಿಕ ಒಂದು ದುಃಖ ನನಗಿದೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾಗಿ, ರಾಷ್ಟ್ರದ ಮುಖಂಡರಾಗಿ ಅವರು ವೀರಶೈವ ಲಿಂಗಾಯತಕ್ಕೂ ಸೇವೆ ಸಲ್ಲಿಸಿದರು. ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಅವರು ಎಲ್ಲ ಸಮಾಜಕ್ಕೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮಾಡಿದರು. ಯಾವಾಗಲೂ ಬಡವರ ಬಗ್ಗೆ ಕಾಳಜಿ ಇಟ್ಟು, ವಿಶೇಷವಾಗಿ ಕೆಲವೇ ಮೆಡಿಕಲ್ ಕಾಲೇಜ್ಗಳಿದ್ದಾಗ, ಇಂಜಿನಿಯರಿಂಗ್ ಕಾಲೇಜ್ ಇದ್ದಾಗ ಅವರು ಸಾಕಷ್ಟು ಜನರಿಗೆ ಹಳೆ ಮೈಸೂರಿನಲ್ಲಿ ಮತ್ತು ಹೊಸ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರನ್ನ ಸಹಾಯ ಮಾಡತಕ್ಕಂಥ ಒಂದು ಅವರ ಹತ್ರ ಉದಾರ ಗುಣ ಇತ್ತು. ಅದರಿಂದ ಬಹಳಷ್ಟು ಜನ ಅವರಿಗೆ ಒಂದು ತಂದೆ ಸಮಾನ ಅಂತ ಹೇಳಿ ತಿಳ್ಕೊಂಡು ಅವರಿಗೆ ಎಲ್ಲರೂ ಗೌರವದಿಂದ ನೋಡ್ತಾ ಇದ್ದರು. ಮತ್ತು ಅವರ ಸ್ವಭಾವ ಏನಂದರೆ, ಅವರು ಎಷ್ಟೇ ಸಮಯ ಕಳೆದ್ರೂ ಕೂಡ ಆ ದಿನ ಕೊನೆಗೆ ಮುಂಜಾನೆ ಅವರು ಯಾವಾಗಲೂ ದಿವಸ ಯಾವ ದೇವರ ಹೆಸರಿನಲ್ಲಿ ಅಥವಾ ಅವರು ಪೂಜೆಯನ್ನು ಮಾಡಬೇಕು, ಹಾಗೆ ಅವರು ಯಾವಾಗಲೂ ಎಲ್ಲೇ ಹೋದರೂ ಕೂಡ ಅದನ್ನು ಮಾಡ್ತಿದ್ರು. ಶಿವಭಕ್ತನಾಗಿ ಸೋಮವಾರ ದಿವಸ ಹೋಗ್ತಾ ಇದ್ರು. ಅದೇ ರೀತಿಯಾಗಿ ಹನುಮನ್ ದೇವರದು ಪೂಜೆ ಮಾಡ್ತಿದ್ರು. ಅದೇ ರೀತಿಯಾಗಿ ಅವರು ಈ ನಮ್ಮ ವಿಶೇಷವಾಗಿ ದೇವಿ ದೇವತೆಗಳ ಬಗ್ಗೆ ಒಂದು ಅಪಾರವಾದಂಥ ಅವರಿಗೆ ವಿಶ್ವಾಸ ಇತ್ತು, ಅವರಿಗೊಂದು ನಂಬಿಕೆ ಇತ್ತು. ನಾನು ಎಷ್ಟೋ ಸಲ ಹೇಳ್ತಿದ್ದೆ, ಇವು ಕೆಲವು ನಾವು ಮೂಢನಂಬಿಕೆ ಬಿಡಬೇಕು ಅಂತ. ಅವರು ಓಪನ್ಲಿ ಹೇಳಿದೆ, ಸರ್ ಆಯಿತು, ನನಗೆ ಯಾವುದರ ಮೇಲೆ ನಂಬಿಕೆ ಇದೆ ಅದನ್ನು ನಾನು ಮಾಡ್ತೀನಿ. ಅದೇ ರೀತಿಯಾಗಿ ಲಿಂಗಾಯತ ಸಮಾಜದ ಅನೇಕ ಸ್ವಾಮಿಗಳು, ಅನೇಕ ಮಠಕ್ಕೆ, ಅನೇಕ ಗುಡಿ ಗುಂಡಾರಗಳಿಗೆ ಅವರು ಉದಾರವಾಗಿ ಸಹಾಯ ಮಾಡಿ ಅವರ ಆಶೀರ್ವಾದವನ್ನು ಪಡಿತಾ ಇದ್ದರು. ಅಂಥ ಉದಾರವಾದಿಗಳು ಸಮಾಜದಲ್ಲಿ ಬಹಳ ಕಡಿಮೆ ಮತ್ತು ಜಾತಿ ಭೇದ ಇಲ್ಲದೆ ಎಲ್ಲರೂ ಅವ್ರ ಜೊತೆಯಲ್ಲಿ ಇದ್ದು ಕುಂತು ಊಟ ಮಾಡಿ ಅವರಿಂದ ಅನೇಕ ಗುಣಗಳನ್ನು ಕಲಿಬೇಕು, ಪಡ್ಕೊಳ್ಬೇಕಾಗಿತ್ತು. ಅಂಥವೆಲ್ಲ ಭಾಳ ಜನ ಕಲ್ತಿದ್ದಾರೆ. ಬಹುಶಃ ಇಂಥ ವ್ಯಕ್ತಿಗಳು ಬಹಳ ರೇರ್ ನಮ್ಮ ಜೀವನದಲ್ಲಿ ಸಿಗ್ತಕ್ಕಂಥವ್ರು. ಮತ್ತು ಯಾರೇ ಮುಖಂಡರು, ಯಾವ ಪಾರ್ಟಿಯವರೇ ಇರಲಿ,
ದಾವಣಗೆರೆಯಿಂದ ಅವರು ಬೆಳಗಾಂ ಕಡೆ ಹೋಗಲಿ ಅಥವಾ ಬೆಳಗಾಂದವ್ರು ಈ ಕಡೆ ಇದಕ್ಕೆ ಬರಲಿ, ಹುಬ್ಬಳ್ಳಿಯಿಂದಾಗಲಿ ಧಾರವಾಡದಿಂದಾಗಲಿ ಅವರು ಅವ್ರಿಗೆ ಭೇಟಿ ಆಗದೆ ಯಾವ ಮುಖಂಡರು ಕೂಡ ಹೋಗ್ತಿರ್ಲಿಲ್ಲ. ಎಲ್ಲರೂ ಭೇಟಿಯಾಗಿ ಹೋಗಿ ಅವರ ಮಾತಾಡಿಸಿ ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರು. ಅದಕ್ಕೆ ಕಾರಣ ಏನಂದರೆ ಅವರು ಒಂದು ಉದಾರ ಮನಸ್ಸು ಮತ್ತು ಬಂದವರಿಗೆಲ್ಲ ಊಟ ಹಾಕ್ಸೋದು, ಮಾತಾಡಿಸೋದು ಇದೆಲ್ಲ ಮಾಡ್ತಿದ್ರು. ಬಹುಶಃ ಇಂಥ ವ್ಯಕ್ತಿಗಳು ಬಹಳ ವಿರಳ ಸಮಾಜದಲ್ಲಿ. ವಿರಳ ಅಂದರೆ ಅತ್ಯಂತ ವಿರಳ. ಅಷ್ಟೊಂದು ಮತ್ತು ಯಾವ ಅವರು ಜಾತಿ ಭೇದ ಏನೂ ಮಾಡ್ತಾ ಇರಲಿಲ್ಲ. ಯಾವ ಸ್ವಾಮೀಜಿ ಇರಲಿ, ಯಾವ ಸಮಾಜದ ಸ್ವಾಮಿ ಇರಲಿ, ಯಾವ ದೇವತೆಗಳಿರಲಿ, ಗುಡಿ ಗುಂಡಾರ್ಗಳಿರಲಿ, ಅವರು ಎಲ್ಲ ಕಡೆ ಹೋಗ್ತಕ್ಕಂಥದ್ದು ಮತ್ತು ಎಲ್ಲರ ಒಂದು ಅವರ ಏನು ವಿಶೇಷವಾಗಿ ಅವರ ಏನು ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಅವರು ಮಾಡ್ತಿದ್ರು. ನನಗಂತೂ ಬಹಳ ದುಃಖ ಆಗಿದೆ. ನಾನು ಯಾವಾಗಲೂ ಅವರು ಜೀವಂತಿದ್ದಾಗ ಅವರ ಮೊದಲನೂ ಕೂಡ ಅವರ ಹುಟ್ಟುಹಬ್ಬದಲ್ಲಿ ಪ್ರತಿ ವರ್ಷ ಭಾಗಿಯಾಗ್ತಿದ್ದೆ. 1-2 ವರ್ಷ ಬಿಟ್ಟರೆ ಬಹುಶಃ ಯಾವ ಅಂಥ ಸಂದರ್ಭವಿಲ್ಲ. ಅವ್ರ ಮಕ್ಕಳು ಅಷ್ಟೇ, ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು, ಸೊಸೆಂದರು, ಮೊಮ್ಮಕ್ಕಳು ಎಲ್ಲರಿಗೆ ಅವರು ಒಂದು ಒಳ್ಳೆ ಸಂಸ್ಕೃತಿಯನ್ನು, ಒಂದು ಒಳ್ಳೆ ಕಲ್ಚರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ಮನೆ ಶಾಂತಿಯಿಂದ ತುಂಬಿತ್ತು. ಎಲ್ಲಿ ಯಾವಾಗಲೂ ಏನು ಗಲಾಟೆ ಇರದೆ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಗುಣ ಇದ್ದ ಕಾರಣ ಆ ಫ್ಯಾಮಿಲಿಗೆ ಎಂದೂ ಯಾರು ಅಥವಾ ದ್ವೇಷದಿಂದಾಗಲಿ ಅಥವಾ ಮತ್ತಾವುದಾರ ದೃಷ್ಟಿಯಿಂದಾಗಲಿ ಎಂದೂ ಯಾರು ನೋಡ್ತಿದ್ದಿಲ್ಲ. ಎಲ್ಲರೂ ಗೌರವದಿಂದ ನೋಡೋರು. ಮತ್ತು ವಿಶೇಷವಾಗಿ ಇವ್ರಿಗೋಸ್ಕರ ಎಲ್ಲರೂ ಒಂದಾಗಿ ಅವರಿಗೆ ಒಂದು ಅವ್ರ ಸ್ತುತಿ ಮಾಡ್ತಕ್ಕಂಥದ್ದು, ಅವರಿಗೆ ನೋಡ್ಕೊಳ್ತಕ್ಕಂಥದ್ದು ಮಾಡ್ತಿದ್ರು. ಅದಕ್ಕೆ ನನಗಂತೂ ಬಹಳ ನೋವಾಗಿದೆ, ದುಃಖ ಆಗಿದೆ. ಮತ್ತು ಇವತ್ತು ಅಂಥ ಒಳ್ಳೆ ಸೀನಿಯರ್ ಫ್ರೆಂಡ್ ನಾವು ಕಳ್ಕೊಂಡಿದ್ದೇವೆ. ನನಗಂತೂ ಏನು ಹೇಳಬೇಕು ಅನ್ನೋದೇ ನನಗೆ ತೋಚ್ತಾ ಇಲ್ಲ. ನಾನು ಈ ಮಾಹಿತಿಯನ್ನು ಈಗಾಗಲೇ ನಮ್ಮ ಸೋನಿಯಾ ಗಾಂಧೀಜಿಯವರಿಗೆ ತಿಳಿಸಿದ್ದೇನೆ. ಯಾವಾಗ ನನಗೆ ಮಾಹಿತಿ ಬಂತು ಇಮಿಡಿಯೇಟ್ಲಿ ನಾನು ಅವರಿಗೂ ತಿಳಿಸಿದೆ, ರಾಹುಲ್ ಗಾಂಧಿ ಅವರಿಗೂ ತಿಳಿಸಿದ್ದೇನೆ. ಅವರು ಕೂಡ ಪತ್ರ ಬರೀತಕ್ಕಂಥದ್ದು ಅಥವಾ ಅವ್ರಿಗೆ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ವಿಶೇಷವಾಗಿ ಹೋದಾಗ ಬೆಂಗಳೂರಿನಲ್ಲಿ ಭೇಟಿ ಆಗ್ತಿದ್ದೆ ಮತ್ತು ಬೇರೆ ಕಡೆ ಒಂದಾಗ್ಬಿಟ್ಟೆ. ಈಗ ನನಗೆ ಒಬ್ಬ ಫ್ರೆಂಡ್ ಮನೆಗೆ ಹೋಗ್ತಕ್ಕಂಥದ್ದು ಅಥವಾ ಅವ್ರು ನಮ್ಮ ಮನೆಗೆ ಬರ್ತಕ್ಕಂಥದ್ದು ಅದೊಂದು ಬಹಳಷ್ಟು ನಮಗೆ ನೋವಾಗಿದೆ. ಮತ್ತು ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ. 72ರಿಂದ ನಾವು ಸತತ ಮಿನಿಸ್ಟರ್ ಇರಲಿ ಬಿಡಲಿ, ನಾನ್ ಮಿನಿಸ್ಟರ್ ಇರಲಿ ಬರಲಿ, ಅವರು ಭಾಳಷ್ಟು ಆತ್ಮೀಯತೆಯಿಂದ ಮತ್ತು ನಮ್ಮ ಕುಟುಂಬದ ಜೊತೆ ಒಂದು ವಿಶೇಷವಾದಂಥ ಸಂಬಂಧ ಇದ್ದ ಕಾರಣ ನಮ್ಮ ಮಕ್ಕಳ ಜೊತೆಯಲ್ಲಿ ಆಗಲಿ, ನಮ್ಮ ಎಲ್ಲರ ಜೊತೆಯಲ್ಲಿ ಅವರು ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದರು. ಅದಕ್ಕೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ. ಮತ್ತು ಅವರ ಮಕ್ಕಳಿಗೆ, ಅವರ ಸೊಸೆಂದರಿಗೆ, ಅವರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ದೇವರು ಅವರಿಗೊಂದು
ವಿಶೇಷ ಧೈರ್ಯ ಕೊಡಲಿ ಮತ್ತು ಶಕ್ತಿ ಕೊಡಲಿ. ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಅವರಿಗೆ ಒಂದು ಧೈರ್ಯ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ. ಅವರೆಲ್ಲರಿಗೆ ನಾನು ಯಾವುದು ನೀವು ಅಷ್ಟು ನೋವಿನಲ್ಲಿ ಇರಬಾರ್ದು, ತಾಳ್ಕೊಂಡು ಹೋಗಬೇಕು, ಎಲ್ಲರೂ ಕೂಡಿ ಹೋಗಬೇಕು ಅಂತಕ್ಕಂಥದ್ದೇ ನನ್ನೊಂದು ಅವರಿಗೆ ಮನವಿ. ಮತ್ತು ನಾನು ಅವರ ಇದಕ್ಕೂ ಕೂಡ ಅಂತ್ಯ ಸಂಸ್ಕಾರಕ್ಕೂ ಕೂಡ ನಾಳೆ ಹೋಗಬೇಕು ಅಂತೇಳಿ ರೆಡಿ ಆಗ್ತಾ ಇದ್ದೇನೆ. ವಿಶೇಷವಾಗಿ ನನಗೆ ವ್ಯವಸ್ಥೆ ಆಯಿತು ಅಂದರೆ ನೇರವಾಗಿ ಹೋಗ್ತೇನೆ. ಮತ್ತು ಭೇಟಿ ಆಗ್ಬೇಕು. ಮತ್ತೊಂದು ಸಲ ಅವರ ಅಂದರೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ನನ್ನನ್ನು ನಾನೇ ಸಮಾಧಾನ ಪಡ್ಕೊಳ್ತೀನಿ. ಒಬ್ಬರು ವಿಶೇಷವಾಗಿ ನನ್ನ ಜೊತೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಸಮಯ ಬಹಳಷ್ಟು ಕಳೆದಿದ್ದೇವೆ. ಅದಕ್ಕೆ ಒಂದು ನನ್ನ ಪುಷ್ಪಾಂಜಲಿಯನ್ನು ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಅದೊಂದು ಬಹಳಷ್ಟು ನಮಗೆ ನೋವಾಗಿದೆ ಮತ್ತು ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ. 72ರಿಂದ ನಾವು ಸತತ ಮಿನಿಸ್ಟರ್ ಇರಲಿ ಬಿಡಲಿ, ನಾನು ಮಿನಿಸ್ಟರ್ ಇರಲಿ ಬರಲಿ, ಅವರು ಭಾಳಷ್ಟು ಆತ್ಮೀಯತೆಯಿಂದ ಮತ್ತು ನಮ್ಮ ಕುಟುಂಬದ ಜೊತೆ ಒಂದು ವಿಶೇಷವಾದಂಥ ಸಂಬಂಧ ಇದ್ದ ಕಾರಣ ನಮ್ಮ ಮಕ್ಕಳ ಜೊತೆಯಲ್ಲಿ ಆಗಲಿ ನಮ್ಮ ಎಲ್ಲರ ಜೊತೆಯಲ್ಲಿ ಅವರು ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದರು. ಅದಕ್ಕೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ. ಮತ್ತು ಅವರ ಮಕ್ಕಳಿಗೆ, ಅವರ ಸೊಸೆಂದಿಯರಿಗೆ, ಅವರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ದೇವರು ಅವರಿಗೊಂದು ವಿಶೇಷ ಧೈರ್ಯ ಕೊಡಲಿ ಮತ್ತು ಶಕ್ತಿ ಕೊಡಲಿ. ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಅವರಿಗೆ ಒಂದು ಧೈರ್ಯ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ. ಅವರೆಲ್ಲರಿಗೆ ನಾನು ಯಾವುದು ನೀವು ಅಷ್ಟು ನೋವಿನಲ್ಲಿ ಇರಬಾರ್ದು, ತಾಳ್ಕೊಂಡು ಹೋಗಬೇಕು, ಎಲ್ಲರೂ ಕೂಡಿ ಹೋಗಬೇಕು ಅಂತಕ್ಕಂಥದ್ದೇ ನನ್ನೊಂದು ಅವರಿಗೆ ಮನವಿ. ಮತ್ತು ನಾನು ಅವರ ಇದಕ್ಕೂ ಕೂಡ ಅಂತ್ಯ ಸಂಸ್ಕಾರಕ್ಕೂ ಕೂಡ ನಾಳೆ ಹೋಗಬೇಕು ಅಂತೇಳಿ ರೆಡಿ ಆಗ್ತಾ ಇದ್ದೇನೆ. ವಿಶೇಷವಾಗಿ ನನಗೆ ವ್ಯವಸ್ಥೆ ಆಯಿತು ಅಂದರೆ ನೇರವಾಗಿ ಹೋಗ್ತೇನೆ. ಮತ್ತು ಭೇಟಿ ಆಗ್ಬೇಕು. ಮತ್ತೊಂದು ಸಲ ಅವರ ಅಂದರೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ನನ್ನನ್ನು ನಾನೇ ಸಮಾಧಾನ ಪಡ್ಕೊಳ್ತೀನಿ. ಒಬ್ಬರು ವಿಶೇಷವಾಗಿ ನನ್ನ ಜೊತೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಸಮಯ ಬಹಳಷ್ಟು ಕಳೆದಿದ್ದೇವೆ. ಅದಕ್ಕೆ ಒಂದು ನನ್ನ ಪುಷ್ಪಾಂಜಲಿಯನ್ನು ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಕ್ಲಿಕ್ ಮಾಡಿ.